ಓಟ್ಸ್ ರೆಸಿಪಿ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ ಗೈಸ್ ಕನ್ನಡದಲ್ಲಿ. ಯಾವ ಥರ ಓಟ್ಸ್ ಓಟ್ಸ್ ಅಂದರೆ ಕನ್ನಡದಲ್ಲಿ ತೊಕ್ಕೆ ಕೂತಿ ಗೈಸ್. ಇದು ಹೆಲ್ತಿಗೆ ಭಾಳ ಒಳ್ಳೆಯದು. ಇದನ್ನು ಜಸ್ಟ್ 5 ನಿಮಿಷದಲ್ಲೇ ಮಾಡ್ಬೋದು ಗೈಸ್ ಮನೆಯಲ್ಲೇ. ಇದನ್ನು ಯಾವ ರೀತಿ ಮಾಡ್ಬೇಕಂತ ಎಲ್ಲ ಹೇಳ್ತೀನಿ ಅಂತ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಗೈಸ್ ಇವತ್ತಿನ ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ ಇವತ್ತು ಓಟ್ಸ್ ರೆಸಿಪಿ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ ಗೈಸ್ ಕನ್ನಡದಲ್ಲಿ. ಯಾವ ಥರ ಓಟ್ಸ್ ಅಂದರೆ ಕನ್ನಡದಲ್ಲಿ ತೊಕ್ಕೆ ಕೂತಿ ಗೈಸ್. ಇದು ಹೆಲ್ತಿಗೆ ಭಾಳ ಒಳ್ಳೆಯದು. ವೆಯ್ಟ್ ಲಾಸ್ಗೆ ಮತ್ತು ಎಲ್ಲರಿಗೂ ಭಾಳ ಒಳ್ಳೆಯದು. ಇದನ್ನು ಜಸ್ಟ್ 5 ನಿಮಿಷದಲ್ಲೇ ಮಾಡ್ಬೋದು ಗೈಸ್ ಮನೆಯಲ್ಲೇ. ಇದನ್ನು ಯಾವ ರೀತಿ ಮಾಡ್ಬೇಕಂತ ಎಲ್ಲ ಹೇಳ್ತೀನಿ ಅಂತ. ಇವಾಗ ಎಲ್ಲ ಏನೇನು ಇಟ್ಕೊಂಡು ಅಂತ ತೋರಿಸ್ತೀನಿ ಅಂತ ನಿಮಗೆ. ನಮ್ಮಲ್ಲಿ ಗ್ಯಾಸ್ ಇದೆ. ಇದು 2 ಬನಾನಾ ಮಿಲ್ಕ್ ಬಂದಿದೆ ಗೈಸ್. ಹೀಗೆ ಹನಿ ಜೇನುತುಪ್ಪ ಹಾಕೊಂಡು ಇದೆ ಗೈಸ್. ಓಟ್ಸ್ ಈ ಥರ ಇರುತ್ತೆ ಓಟ್ಸು. ಕನ್ನಡದಲ್ಲಿ ತೊಕ್ಕೆಗೋದಿ ಅಂತಾರೆ. ಇದನ್ನು 5 ನಿಮಿಷದಲ್ಲಿ ಮಾಡ್ಬೋದು. ಬಾದಾಮ್ ಅದು ಇದು. ಇವಾಗ ರೆಡಿ ಮಾಡೋಣ ಗೈಸ್. ನಾನು ಫುಲ್ ತೋರಿಸ್ತೀನಿ ಅಂತ ಗೈಸ್ ಯಾವ ರೀತಿ ರೆಡಿ ಮಾಡಬೇಕು. ಜಸ್ಟ್ 5 ನಿಮಿಷದಲ್ಲೇ ರೆಡಿ ಮಾಡ್ಬೇಕು. ರೆಡಿ ಮಾಡ್ಬೋದು ಮನೆಯಲ್ಲೇ. ನಾನು ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ ಅಂತ. ವೇಟ್ ಮಾಡ್ತಾರೆ ಎಲ್ಲರೂ ತೋರಿಸ್ತೀನಿ ಅಂತ. ಹೆಲ್ತಿಗೆ ಭಾಳ ಒಳ್ಳೆಯದು. ಸ್ಟಾರ್ಟಿಂಗಲ್ಲಿ ನೀರು ಹಾಕೋಬೇಕು. ಸ್ವಲ್ಪ ನೀರು ಬೆಚ್ಚಗೆ ಆಗೋ ತನಕ ಅಷ್ಟೇ ಬಿಡಬೇಕು. ನೀರು ಬೆಚ್ಚಗಾದ ತಕ್ಷಣ ಇಷ್ಟೇ ಬಿಡ್ಬೇಕು. ಸ್ವಲ್ಪ ನೀರು ಬೆಚ್ಚಗೆ 2 ಮಿನಿಟ್ ಆದ ತಕ್ಷಣ ಇವಾಗ ನಾವು ಓಟ್ಸ್ ಹಾಕ್ಬೇಕು. ಇದು ನೋಡಿ ಗೈಸ್, ಓಟ್ಸ್, ಕುಕ್ಕರ್ ಓಟ್ಸ್ ಗೈಸ್. ಇದನ್ನು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೇಕು. ಒಂದು ಬಾಯ್ಲಲ್ಲಿ ಅದರಲ್ಲಿ ನಾನು ಸ್ಪೂನಲ್ಲಿ ಹಾಕ್ತೀನಿ ಗೈಸ್. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು. ನಾನೊಂದು 3 ಚಮಚ ಹಾಕೋತೀನಿ ಗೈಸ್. ನೀವು ಬಾಯ್ಲಲ್ಲಿ ಅದರಲ್ಲಿ ನಿಮ್ಗೆ ಎಷ್ಟು ಬೇಕೋ, ಎಷ್ಟು ಗ್ರಾಮ್ ಬೇಕೋ ಅಷ್ಟು ನೋಡಿ ಹಾಕೋಬೇಕು ಜಿಮ್ ಮಾಡೋರೆಲ್ಲ. ಸ್ವಲ್ಪ ನೀರಲ್ಲಿ ಇದು ಮಾಡ್ಕೋಬೇಕು. ಟೂ 3 ಮಿನಿಟ್ 2-3 ನಿಮಿಷ ಇದನ್ನು ಇಷ್ಟ ಬಿಡ್ಬೇಕು. ಹಾಲನ್ನ ಹಾಕೋಬೋದು ಗಾಯ್ಸ್. 2 ನಿಮಿಷ ಆದ ತಕ್ಷಣ ನೀವು ಹಾಲು ಹಾಕ್ಬೋದು. ಅಷ್ಟೇ 2-3 ನಿಮಿಷ ಅಷ್ಟೇ ಬಿಡ್ಬೇಕು. ಇದಕ್ಕೆ 2-3 ನಿಮಿಷ ಅಷ್ಟೇ ಬಿಟ್ಟಾಗ ಆಮೇಲೆ ನಿಮಗೆ ಬೇಕಾದರೆ ಸ್ವಲ್ಪ ಸ್ವೀಟ್ ಆಗಿರಲಿ ಅಂತೇಳಿ ಜೇನುತುಪ್ಪನ ಹಾಕೋಬೋದು. ಇಲ್ಲಾಂದರೆ ನೀವು ಸಕ್ಕರೆನ ಹಾಕೋಬೋದು. ನಾನು ಜೇನುತುಪ್ಪ ಪ್ರಿಪೇರ್ ಮಾಡ್ತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಜೇನುತುಪ್ಪ ಹಾಕೋಬೋದು. ಹನಿ ಇಲ್ಲಾಂದರೆ ನೀವು ಸಕ್ಕರೆ ಬೇಕಾದ್ರೂ ಯೂಸ್ ಮಾಡ್ಬೋದು. 2-3 ನಿಮಿಷ ಇಷ್ಟೇ ಬಿಡಬೇಕು. ಅದಾದ್ಮೇಲೆ ನೀವು ಏನಾದರೂ ಹಾಕ್ತಂದ್ರೆ ಬಾಳೆಹಣ್ಣು ಹಾಕ್ಬೋದು. ಬಾಳೆಹಣ್ಣು, ಡೇಟ್ಸು, ಬಾದಾಮಿ, ಏನಾದರೂ ಫ್ರೂಟ್ಸ್ ಬೇಕಾದರೆ ಇದರಲ್ಲಿ ಆ್ಯಡ್ ಮಾಡ್ಬೋದು. ಇದರಲ್ಲೇ 2-3 ಬೆಂಡ್ಕಜ್ರಿ ಹಾಕ್ತೀನಿ ಗೈಸ್. ನೀವು ಫ್ರೂಟ್ಸ್ ಬೇಕಾದರೆ ಆ್ಯಡ್ ಮಾಡ್ಬೋದು. ಇದರಲ್ಲಿ ಕಿಸ್ಮಿಸ್ ಆ್ಯಡ್ ಮಾಡ್ತೀನಿ ಗೈಸ್. ಕಿಸ್ಮಿಸಿ ಅಷ್ಟು ಬನಾನ ಕಟ್ ಮಾಡಿ ಹಾಕೋಣ ಗೈಸ್. ನಾನು 2 ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ಗೈಸ್ ಆಲ್ಮೋಸ್ಟ್ ರೆಡಿ ಗೈಸ್. ರೆಡಿ ಆಯಿತು ಗೈಸ್. ಓಟ್ಸ್ ರೆಸಿಪಿ ಜಸ್ಟ್ 5 ನಿಮಿಷದಾಗ ರೆಡಿ ಮಾಡಿ ನೋಡಿ ಗೈಸ್ ಹೇಗಾಗಿದೆ. ಇದರಲ್ಲಿ ಇನ್ನೂ ಆ್ಯಡ್ ಮಾಡೋಣ. ಇದರಲ್ಲಿ ಬಾದಾಮ್ ಅದು ಆ್ಯಡ್ ಮಾಡೋಣ. ಇದಕ್ಕೆ ಬಾದಾಮ ಹಾಕೋಣ. ಬಾದಾಮು ಏನು ಬೇಕೆಲ್ಲ ಆ್ಯಡ್ ಮಾಡ್ಬೋದು ಗೈಸ್. ಇದಕ್ಕೆ
ರೆಡಿ ಆಯಿತು ಗೈಸ್ ನಮ್ಮದು ಓಟ್ಸ್ ರೆಸಿಪಿ. ಜಸ್ಟ್ 5 ನಿಮಿಷದಲ್ಲೇ ರೆಡಿ ಮಾಡಿದ್ದೀನಿ. ಇವಾಗ ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಅಂತ ನಿಮಗೆ. ನೋಡಿ ಗೈಸ್ ಈ ರೀತಿ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡೋಣ ಗೈಸ್. ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಆಗುತ್ತೆ ಅಂತ. ಬರೆಯಾಗಿದೆ ಗೈಸ್, ಸೂಪರ್. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಗೈಸ್. ಇದು ಓಟ್ಸ್. ಈ ಓಟ್ಸ್ ಲಿಂಕ್ ಬೇಕಾಗಿತ್ತಂದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಗೈಸ್. ಇದು ಓಟ್ಸು ನೀವು ಆರ್ಡರ್ ಮಾಡಿ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಗೈಸ್. ಇದು ಭಾರಿ ಇರುತ್ತೆ, ವೇಟ್ ಲಾಸ್ಗೆ ಮತ್ತು ಭಾಳ ಹೆಲ್ಪ್ ಆಗುತ್ತೆ ಅದು. ಜಸ್ಟ್ 5 ನಿಮಿಷದಾಗ ರೆಡಿ ಮಾಡಿ. ಇದು ನಿಮಗೆ 500 ಗ್ರಾಮ್ದು ಜಸ್ಟ್ 80 ರೂಪೀಸ್ದಾಗ ಸಿಗುತ್ತೆ. ಅದು ನಿಮಗೂ ಬೇಕಂದರೆ ಆರ್ಡ್ರ್ ಮಾಡಿ ನೋಡಿ. ಈ ವಿಡಿಯೋ ಹೇಗೆ ಅನಿಸುತ್ತೆ ಕಾಮೆಂಟ್ ಮಾಡಿ. ಸ್ಪೆಷಲಿ ಇದು ನಿಮಗೆ ಸರಿಯಾಗಿ ಅನಿಸಿದ್ರೆ ಕಾಮೆಂಟ್ ಮಾಡಿ ಗೈಸ್, ಇದು ಹೇಗಾಗಿದೆ ಅಂತ, ಯಾವ ರೀತಿ ಮಾಡಿದ್ದೀನಿ ಅಂತ ಗೈಸ್. ಈ ವಿಡಿಯೋಲಿ ನಾನು ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.